ಚೆನ್ನಾಗಿದೆ ಚೆನ್ನಾಗಿಲ್ಲ ಫೋಟೋ ಅಲ್ಲ ನಾನು ಕೇಳಿ ಗಿಫ್ಟ್ ಚೆನ್ನಾಯ್ತಲ್ವ ಇಲ್ಲ ಕಣೆ ನೀನು ಒಬ್ಬಳೇ ತಿನ್ಬೇಕು ನಿಂಗೆ ಅಂತ ತಂದ್ರೆ ನೀನು ಒಬ್ಬಳೇ ತಿನ್ಬೇಕು ತಿನ್ಸದೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ಲಾಗ್ ಮಾಡ್ತಾ ಇರೋ ಕಾರಣ ಏನಂದರೆ, ನಾಳೆ ನಮ್ಮ ಅಕ್ಕನ ಬರ್ಡೇ ಇದೆ. ಅದಕ್ಕೋಸ್ಕರ ಹ್ಯಾಂಡ್ಮೇಡ್ ಗಿಫ್ಟ್ ಮಾಡೋಣ ಅಂತ ಇದ್ದೀನಿ. ಹೇಗೆಲ್ಲ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಹ್ಯಾಂಡ್ಮೇಡ್ ಗಿಫ್ಟ್ ಕೊಟ್ಟರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಹ್ಯಾಂಡ್ಮೇಡ್ ಗಿಫ್ಟ್ ಮಾಡೋಣ ಅಂತಲೂ ಇದ್ದೀನಿ. ಮತ್ತು ಅವಳಿಗೊಂದು ಬಾವಂದು ಮತ್ತು ಹಾಕ್ಕೊಂಡಿರೋದು ಫೋಟೋ ಫ್ರೇಮ್ನ ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ಅದು ನಾಳೆ ತರ್ತೀನಿ. ಇವಾಗ ಇದು ಹ್ಯಾಂಡ್ಮೇಡ್ ಗಿಫ್ಟ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಥರ ಫೋಲ್ಡ್ ಮಾಡಿ ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಮತ್ತು ಚಾಕ್ಲೇಟ್ಸ್ಗಳನ್ನ ಸ್ವಲ್ಪ ತಂದಿದ್ದೀನಿ. ಲಿಟಲ್ ಆರ್ಟ್ಸು, ಗ್ಯಾಲಕ್ಸಿ, ಕ್ರಿಸ್ಪೆಲ್ಲೋ, ಫ್ಯೂಸು, ಪರ್ಕು, ಕಿಟ್ಕ್ಯಾಟು, ಡೈರಿ ಮಿಲ್ಕು, 5 ಸ್ಟಾರು, ಮಿಲ್ಕ್ 4 ಶೀಟ್ನೇ ತೊಗೊಂಡು ಫೋಲ್ಡ್ ಮಾಡಿ ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಅಂದರೆ ನನಗೆ ಗಟ್ಟಿ ಶೀಟ್ಸ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಗಟ್ಟಿ ಇರೋ ಶೀಟ್ಸ್ನು ಕೂಡ ತೊಗೊಳ್ಬೋದು. ಇವಾಗ ಇದಕ್ಕೆ ಇದನ್ನು ಗಟ್ಟಿ ಶೀಟ್ನು ಕೂಡ ತೊಗೊಳ್ಬೋದು. ಈ ಥರ ಮಾಡ್ಕೊಳ್ಳೋದ್ಕಿಂತ ಇನ್ನೂ ಕೆಲಸ ಈಸಿ ಆಗುತ್ತೆ. ಆ ಗಟ್ಟಿ ಶೀಟ್ಸನ್ನ ತಗೊಂಡು ಇವಾಗ ಇದರಲ್ಲಿ ಬಾರ್ಡರ್ ಹಾಕ್ಕೊಳ್ಳೋಣ. ಬಾರ್ಡರ್ ಹಾಕ್ಕೊಂಡು ಇಲ್ಲಿ ಇವಾಗ ಏನಾದರೂ ಬರೆದು ಬಿಟ್ಟು ಆ ಚಾಕ್ಲೇಟ್ಸ್ನ ಪೇಸ್ಟ್ ಮಾಡೋಣ. ನೋಡಿ, ಈ ಥರ ಮಾಡ್ಕೊಳ್ಳಿ. ಸುಮ್ಮನೆ ಇದೇ ಥರ ಡಿಸೈನ್ಸ್ ಅಂತ ಏನಿಲ್ಲ, ಬೇರೆ ಯಾವ ಥರ ಡಿಸೈನ್ಸ್ ಬೇಕಾದರೂ ಮಾಡ್ಬೋದು. ಫ್ರಂಟಿಗೆ ಈ ಥರ ಮಾಡ್ಕೊಂಡು ಇಲ್ಲಿ ಏನಾದರೂ ಬರೆಯೋಣ. ಅಂದರೆ ಇವಾಗ ಒಂದು ಚಾಕ್ಲೇಟು, ಅದು ಕಿಟ್ ಕ್ಯಾಟ್, ಯು ಆರ್ ಮೈ ಕಿಟ್ ಕ್ಯಾಟ್ ಅಂತ ಏನಾದರೂ ಬರೀತಲ್ಲ, ಆ ಥರ ಚಾಕ್ಲೇಟ್ಸ್ದು ಗಿಫ್ಟ್ ಮಾಡೋಣ ಅಂತ ಇದ್ದೀನಿ. ಇವಾಗ ಇಲ್ಲಿ ನಾವು ಬರೆಯೋಣ ಬನ್ನಿ. ಗೈಸ್, ಚಾಕ್ಲೇಟ್ ಹ್ಯಾಂಪರ್ಸ್ ಎಲ್ಲ ರೆಡಿ ಆಯಿತು. ಎಲ್ಲದನ್ನು ಈ ಥರ ಮಾಡಿ ಈ ಥರ ರೆಡಿ ಆಗಿದೆ. ಇನ್ನು ಬಾಕ್ಸಲ್ಲಿ ಹಾಕಿ ಅದನ್ನು ಪ್ಯಾಕ್ ಮಾಡೋದಷ್ಟೇ ಇರೋದು. ಇಷ್ಟು ಚಾಕ್ಲೇಟ್ಸ್ ಹಾಕಿ ಮಾಡಿದ್ದೀನಿ. ಇದೆಲ್ಲ ಯಾವ ರೀತಿ ಇದೆ ಅಂತ ನೋಡಿ ಕಮೆಂಟ್ ಮಾಡಿ. ಫೈನಲ್ ಬಾಕ್ಸ್ ಒಳಗಡೆ ಹಾಕಿ ಯಾವ ರೀತಿ ಇರುತ್ತೆ ಅಂತ ನಾನು ಅದನ್ನು ಕೂಡ ತೋರಿಸ್ತೀನಿ. ಯಾರಿಗಾದ್ರೂ ಗಿಫ್ಟ್ ಮಾಡ್ಬೋದು, ನಿಮ್ಮ ಬ್ರದರ್, ಸಿಸ್ಟರ್, ಫ್ರೆಂಡ್ಸ್ ಯಾರು ಕೂಡ ಮಾಡ್ಬೋದು. ಅವರು ಕೂಡ ಇದೇ ಥರ ಗಿಫ್ಟ್ಸ್ನ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ನೋಡೋಣ, ಬಾಕ್ಸ್ ಎಲ್ಲ ಆದಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ.
ಗೈಸ್ ಇಷ್ಟ ಆಗಿದೆ. ಇಲ್ಲಿ ಎಲ್ಲ ಫೋಟೋಸ್ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಲರ್ ಶೀಟ್ಸ್ ಇರಲಿಲ್ಲ, ಸೊ ಈ ಥರ ಹಾರ್ಟ್ ಮಾಡಿ ಹಾಕಿದ್ದೀನಿ. ಹ್ಯಾಪಿ ಬರ್ಡೇ ಆ ಥರ ಬರೆದು ಒಂದು ಬೋ ಟೈ ಮಾಡಿದ್ದೀನಿ. ಮತ್ತು ಇಲ್ಲಿ ಅವಳದು ಪಿಕ್ಚರ್ಸ್ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳದು ನಂದು ಅಥವಾ ಅವಳೊಬ್ಳದ್ನೇ ಯಾವ ಥರನಾದರೂ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲ್ ನಾಳೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಮಾಡಿ ಸುಮ್ಮನೆ ಹಂಗೆ ಅಷ್ಟನ್ನೇ ಮಾಡಬೇಕು. ಓ ಏನು ಬರ್ತೀರಾ ಅಕ್ಕ? ಹ್ಯಾಪಿ ಬರ್ತ್ಡೇ ಟು ಮೈ ಲವ್ಲಿ ಸಿಸ್ಟರ್. ಈ ಥರ ಹ್ಯಾಂಪರ್ ಪ್ಯಾಕು ರೆಡಿ ಮಾಡಿದ್ದೀನಿ. ಇವಾಗ ಅವಳಿಗೆ ಕೊಟ್ಟು ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಬೇಕಾರೆ ಟು ಮೈ ಲವ್ಲಿ ಸಿಸ್ಟರ್. ಗೊತ್ತು ಆಸೆ ಪೂಜೆ ಮಾಡಿದ್ದೆ. ಬರು ನಿಜವಾದ ಕನ್ನಡ ಗ್ಯಾಲಕ್ಸಿ ನಿಜವಾದ ಮಿಕ್ಸ್ ನೋಡಿಬೇಕಾರೆ ನಿಜವಾದ ನಿಜವಾದ ಬಿಟ್ಟು ಇದು ಬರೀ ಇದ ಒಳಗೆ ಲೆಟ್ರ್ ಇಲ್ವಾ? ಇಲ್ಲೇ ಲೆಟ್ರು. ಯು ಮೇಕ್ ಮೈ ಹಾರ್ಟ್ happiness. You are my definition of my little heart beats only for lovely. ಕಿತ್ತೆ ಹೋಯ್ತಿದ್ವು ಮೊದಲೇ ಕಿತ್ತೆ ಯಾರೋ ಕಿತ್ತೋಗಿತ್ತಿಲ್ಲ ಕಣೆ. our relation is like Kit Kat. ಅಕ್ಕ ತಿನ್ನಲ್ಲ ಈಗ. My little heart beat only for you. You this way. ಇಲ್ಲಿನ ನೀವು ರ್ಯಾಟಿಂಗ್ ಇನ್ ಮೈ ಹಾರ್ಟ್ ಐ ಸಿ ಮೈ ಮೈಂಡ್ ಇದೆ ಬೇರೆದಾ? ಯು ಡಿಸೈರ್ ಎ ರೇಟಿಂಗ್ ಇನ್ ಮೈ ಹಾರ್ಟ್. ಫೋಟೋಸ್ ಬೇರೆ ಐತೆ. ತಿನ್ನದ ಈಗ ನೋಡಿದ್ರೆ ತಿನ್ಬೇಕು ಅನಿಸ್ತಿದ್ದೆ. ಇದನ್ನ ತೆಗ್ಸ್ಕೊರಕ್ ಹೋಗಿದ್ದಾ? ಚೆನ್ನಾಗಿತ್ತು ಚೆನ್ನಾಗಿಲ್ವಾ? ಇಷ್ಟಪೈತೆ ಫೋಟೋ ಅಲ್ಲ, ನಾನು ಕೇಳಿದ ಗಿಫ್ಟ್ ಚೆನ್ನಾಗಿತ್ತು ಅಲ್ವಾ? ಸೂಪರ್. ಇದನ್ನ ರೋಸ್ಟ್ ಅಲ್ಕೊಂಡು 50 ರೂಪಾಯಿ ಅಕ್ಕ ಇವಾಗ ತಿನ್ನೋದಾ? ಇಷ್ಟೇ ಗೈಸ್, ಗಿಫ್ಟ್ ಹ್ಯಾಂಪರ್ ರೆಡಿ ಮಾಡಿ ನಮ್ಮ ಅಕ್ಕಂಗೆ ಕೊಟ್ಟಿದ್ದಾಯಿತು. ಗಿಫ್ಟ್ ಹ್ಯಾಂಪರ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.